ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಮಧ್ಯಪ್ರಾಚ್ಯದ ಯುದ್ಧ ಭಾರತದ ಮೇಲೆ ನೇರವಾಗಿ ಎಫೆಕ್ಟ್ ಆಗ್ತಾ ಇದೆ. ಪ್ರಮುಖವಾಗಿ ತೈಲ ಸಾಗಾಟ ಇಲ್ಲ, LPG ಸಿಲಿಂಡರ್ಗಳ ಸಾಗಾಟ ಆಗ್ತಾ ಇಲ್ಲ. ಹಂಗಾಗಿ ಇಡೀ ದೇಶದಾದ್ಯಂತ ಸಿಲಿಂಡರ್ಗಾಗಿ ಪರದಾಟ ಮುಂದುವರಿತಾ ಇದೆ. ರಾಜ್ಯದಲ್ಲಿ ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಯಾವೆಲ್ಲ ಹೋಟೆಲ್ಗಳು ಕ್ಲೋಸ್ ಆಗಿದೆ, ಹೋಟೆಲ್ ಮಾಲೀಕರ ಪರಿಸ್ಥಿತಿ ಏನು, ಆ ಕುರಿತ ಇಂಚಿಂಚು ಮಾಹಿತಿಯನ್ನು ಕೂಡ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಪ್ರಮುಖವಾಗಿ ನಿನ್ನೆಯಿಂದಲೂ ಕೂಡ ಬಹುತೇಕ ಹೋಟೆಲ್ಗಳು ರಾಜ್ಯದಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಕೂಡ ಕೆಲ ಹೋಟೆಲ್ಗಳು ಬಾಗಿಲು ಮುಚ್ತಾ ಇದೆ. ಸಿಲಿಂಡರ್ ಸಿಗ್ತಾ ಇಲ್ಲ, ಪರದಾಟ ಮಾತ್ರ ತಪ್ತಾ ಇಲ್ಲ. ಸಿಲಿಂಡರ್ ಸಿಗದೆ ಹೋಟೆಲ್ ತಿಂಡಿ ಮಾಡಕ್ಕಾಗಲ್ಲ, ಊಟ ರೆಡಿ ಮಾಡಕ್ಕಾಗಲ್ಲ. ಗ್ರಾಹಕರು ಇದನ್ನ ನೆಚ್ಕೊಂಡವರಿಗೆ ಶಾಕ್ ಎದುರಾಗ್ತಾ ಇದೆ. ಬೆಂಗಳೂರಿನ ಹೋಟೆಲ್ಗಳಿಗೆ ಸಿಲಿಂಡರ್ಗಳು ಹೋಗ್ತಾ ಇಲ್ಲ, ಸಪ್ಲೈಯೇ ಆಗ್ತಾ ಇಲ್ಲ. ಇವತ್ತು ಕೂಡ ಬಾಗಿಲು ಮುಚ್ಚಿದೆಯಂತೆ ಬಹುತೇಕ ಹೋಟೆಲ್ಗಳು. ಶ್ರೀರಾಂಪುರ ಮೆಟ್ರೋ ಸ್ಟೇಷನ್ ಬಳಿಯ ಹೋಟೆಲ್ ಕೂಡ ಬಂದ್ ಆಗಿದೆ. ಬೆಂಗಳೂರಿನಲ್ಲಿ ಸಾಕಷ್ಟು ಹೋಟೆಲ್ಗಳು, ಪ್ರಮುಖ ಹೋಟೆಲ್ಗಳೇ ಬಾಗಿಲು ಕ್ಲೋಸ್ ಮಾಡ್ತಾ ಇರೋದ್ರಿಂದ ಆತಂಕ ಶುರುವಾಗ್ತಾ ಇದೆ. ಹೋಟೆಲ್ ಬಂದಿಂದಾಗಿ ಕಾರ್ಮಿಕರಿಗೆ ಕೆಲಸ ಕೂಡ ಇಲ್ಲ. ಜಸ್ಟ್ ಮಾಲೀಕರಿಗೆ ಮಾತ್ರ ನಷ್ಟ ಅಲ್ಲ, ಪಾಪ ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಕಾರ್ಮಿಕರು, ಅವ್ರಿಗೂ ಕೂಡ ನಷ್ಟನೇ. ಬೆಂಗಳೂರಷ್ಟೇ ಅಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೂಡ ಇಂಥದ್ದೇ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆ. ಶಿವಮೊಗ್ಗದಲ್ಲೂ ಕೂಡ ತಪ್ಪಿಲ್ಲ ಸಂಕಷ್ಟ. ಹೋಟೆಲ್ ತಿಂಡಿ ನೆಚ್ಚಿಕೊಂಡಿದ್ದ ಹಲವರ ಪರದಾಟ ಈ ಕ್ಷಣಕ್ಕೂ ಕೂಡ ಮುಂದುವರಿತಾ ಇದೆ. ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತ ಕೆಲವರು ಬಾಗಿಲು ಕ್ಲೋಸ್ ಮಾಡ್ತಿದ್ದಾರೆ. ಇನ್ನೊಂದಷ್ಟು ಕಡೆ ಈ ಮೇನ್ ಡೀಲರ್ಗಳ ಹತ್ರ ಸಿಲಿಂಡರ್ ಇದ್ರೂ ಕೂಡ ಸದ್ಯದ ಪರಿಸ್ಥಿತಿಯನ್ನ ಬಂಡವಾಳ ಮಾಡಿಕೊಂಡು ಸಿಲಿಂಡರ್ ಕೊಡೋದಕ್ಕೆ ಹಿಂದೇಟ್ ಹಾಕ್ತಿದ್ದಾರೆ ಅಂತ. ಯಾರು ಹೆಚ್ಚಿನ ದುಡ್ಡು ಕೊಡ್ತಾರೋ ಅಂಥವರಿಗೆ ಸಿಲಿಂಡರ್ ಸಪ್ಲೈ ಆಗ್ತಾ ಇದೆಯಂತೆ. ಅಷ್ಟೆಲ್ಲ ದುಡ್ಡು ಕೊಟ್ಟು ಸಿಲಿಂಡರ್ ತಂದು ನಾವು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಅದು ಬಹಳ ಕಷ್ಟ. ಯಾಕಂದ್ರೆ ಗ್ರಾಹಕರ ಮೇಲೆ ನಾವು ಹೊರೆ ಹಾಕಬೇಕಾಗುತ್ತೆ. ಹಾಗಾಗಿ ನಾವು ಬಾಗಿಲನ್ನ ಕೂಡ ತೆಗೆಯಲ್ಲ, ಬಿಡಿ ಸಿಲಿಂಡರ್ ಬೇಡವೇ ಬೇಡ ಅನ್ನೋ ಪರಿಸ್ಥಿತಿ ಕೆಲ ಹೋಟೆಲ್ನವರು ಬಂದಂಗೆ ಕಾಣಿಸುತ್ತೆ. ಸವಿಸಾಗರ್ ಗ್ರ್ಯಾಂಡ್ ಪ್ರಮುಖ ಹೋಟೆಲ್ ಕ್ಲೋಸ್ ಆಗಿರುವ ದೃಶ್ಯ ನೋಡ್ತಾ ಇದ್ದೀರಿ. ಶಟರ್ ಎಳೆದಿದ್ದಾರೆ, ಯಾಕಂದ್ರೆ ಸಿಲಿಂಡರ್ ಇಲ್ಲ, ಅಡುಗೆ ಮಾಡಕ್ಕೂ ಇಲ್ಲ, ಊಟ ಮಾಡಕ್ಕೂ ಇಲ್ಲ. ಹಂಗಾಗಿ ಗ್ರಾಹಕರು ಬಂದಂತ ಸಂದರ್ಭದಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೋಟೆಲ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಮೇನ್ ಡೀಲರ್ಗಳ ಹತ್ರ ಸಿಲಿಂಡರ್ ತಂದ್ಕೊಡಿ ಅಂತ ಕೇಳಿದ್ರೆ ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂತಾರಂತೆ. ಅದೇ ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ತೀವಿ ಅನ್ನೋರಿಗೆ ಕೆಲವೊಂದಷ್ಟು ಕಡೆ ಕಾಳ ಸಂತಿಯಲ್ಲಿ ಅದರ ಮಾರಾಟ ಕೂಡ ಆಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನ ಹೋಟೆಲ್ ಮಾಲೀಕರೇ ಮಾಡ್ತಿದ್ದಾರೆ. ಗೊತ್ತಿಲ್ಲ, ಸದ್ಯದ ಪರಿಸ್ಥಿತಿ ನೋಡಿದ್ರೆ ಹಂಗೂ ಆಗ್ತಿರಬಹುದು ಅಂತ. ಯಾಕಂದ್ರೆ ಕೇಂದ್ರ ಹೇಳ್ತಾ ಇರೋ ಪ್ರಕಾರ ಇಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇಲ್ಲ, ಯಾಕಂದ್ರೆ ನಮ್ಮ ಹತ್ರ ಸ್ಟಾಕ್ ಇದೆ ಅನ್ನುವಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿರೋದ್ರಿಂದ. ಮತ್ತೆ ಸ್ಟಾಕ್ ಇದ್ರೆ ಯಾಕೆ ಸಪ್ಲೈ ಆಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಇದೆ. 12ರಿಂದ 13 ದಿನ ಆಯಿತು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಪ್ರಾರಂಭ ಆಗಿ. ಅಷ್ಟು ದಿನಕ್ಕೆ ಸಮಸ್ಯೆಗಳು ಪ್ರಾರಂಭ ಆಗಿದೆ ಭಾರತದಲ್ಲಿ. ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗಾಟ ಆಗ್ತಾ ಇದ್ದಂತಹ ತೈಲ, LPG ಎಲ್ಲವೂ ಕೂಡ ಬಂದ್ ಆಗಿ ಹೋಗಿದೆ. ಕಾರಣ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಲಾಗಿದೆ. ಕಾರಣ ಇಷ್ಟೇ, ಅಲ್ಲಿಂದ ತೈಲ ಸಾಗಾಟ, ಈ ರೀತಿ LPGಗಳ ಸಾಗಾಟ ಆಗ್ತಾ ಹೋದ್ರೆ ಅದನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿದ್ರೆ ಅತಿ ದೊಡ್ಡ ಹಾನಿ ಅದು ಅನ್ನೋ ಕಾರಣಕ್ಕೆ, ಆತಂಕದ ವಿಚಾರ ಅನ್ನೋ ಕಾರಣಕ್ಕೆ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಹೀಗಾಗಿ ಅಲ್ಲಿಂದ ಆಮದಾಗ್ತಾ ಇತ್ತು ಭಾರತಕ್ಕೆ ತೈಲ ಮತ್ತು LPG, ಅದರ ಸಾಗಾಟ ನಿಂತು ಹೋಗಿದೆ. ಪರ್ಯಾಯ ವ್ಯವಸ್ಥೆಗಳಿದೆ, ಯಾಕೆ ಮಾಡ್ಕೊಳ್ತಾ ಇಲ್ಲ? ರಷ್ಯಾದ ಹತ್ರ ಖರೀದಿ ಮಾಡಬಹುದಲ್ವಾ? ಇಂಥ ಪ್ರಶ್ನೆಗಳು ಬಂದರೂ ಕೂಡ ರಷ್ಯಾ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಹಿಂದಿನ ರೇಟ್ಗೆ ನಾವು ತೈಲ ಅಂದರೆ ಆಯಿಲನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, LPGನ ಕೊಡೋದಕ್ಕೆ ಸಾಧ್ಯ ಇಲ್ಲ, ಜಾಸ್ತಿ ಕೊಟ್ಟರೆ ಮಾತ್ರ ಕೊಡೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ರಷ್ಯಾ ಕೂಡ ಬಹಳ ಸ್ಪಷ್ಟವಾಗಿ ಭಾರತಕ್ಕೆ ಹೇಳಿರೋದ್ರಿಂದ ಭಾರತಕ್ಕೆ ಈಗ ಬೇರೆ ಬೇರೆ ಆಪ್ಷನ್ಗಳಿದ್ರೂ ಕೂಡ ತ್ವರಿತಗತಿಯಲ್ಲಿ ಅಲ್ಲಿಂದ ಆಯಿಲ್ಗಳನ್ನು ಆಮದು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ವಿಚಾರ. ಹಾಗಾಗಿ ಇರುವ ಸ್ಟಾಕ್ಗಳನ್ನು ಖಾಲಿ ಮಾಡಬೇಕಷ್ಟೇ. ಬಟ್ ಇರುವ ಸ್ಟಾಕ್ ಆಲ್ರೆಡಿ ಖಾಲಿ ಆಗಿ ಹೋಗಿದೆ. ಹಾಗಾಗಿ ಹೋಟೆಲ್ ಉದ್ಯಮಕ್ಕೆ ಅತಿ ದೊಡ್ಡ ನಷ್ಟ ಆಗ್ತಾ ಇದೆ ಅಂತ. ಈ CNG ಗ್ಯಾಸ್ ಆಟೋ ಮತ್ತು ಕಾರ್ಗಳಿಗೂ ಕೂಡ ಹಾಕಿಸ್ಕೊಳ್ತಾರಲ್ಲ, ಅಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಅಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅಂತ. ಸಿಕ್ಕರೂ ಕೂಡ ಡಬಲ್ ತ್ರಿಬಲ್ ರೇಟ್ ಕೊಟ್ಟು ಓಡಾಡಬೇಕು. ಹಾಗಾಗಿ ಜಸ್ಟ್ ಹೋಟೆಲ್ ಉದ್ಯಮಕ್ಕೆ ಮಾತ್ರ ಹೊಡೆತ ಕೊಟ್ಟಿಲ್ಲ ಈಗಿನ ಪರಿಸ್ಥಿತಿ. ಬಹುತೇಕ ಚೈನ್ ಲಿಂಕ್ ಥರ ಬೇರೆ ಬೇರೆ ಉದ್ಯಮಿಗಳಿಗೂ ಕೂಡ ಈ ಶಾಕ್ ಎದುರಾಗ್ತಾ ಇದೆ ಅಂತ ಗ್ಯಾಸ್ ಸಿಗದೆ. ಸವಿಸಾಗರ್ ಗ್ರ್ಯಾಂಡ್ ಈಗ ತಾನೇ ಕ್ಲೋಸ್ ಆಗಿರೋದನ್ನ ಗಮನಿಸ್ತಾ ಇದ್ದೀರಲ್ಲ ಹೋಟೆಲ್. ಅಲ್ಲಿಂದಲೇ ನಮ್ಮ ಪ್ರತಿನಿಧಿ ಗಿರೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಯಾಕೆ ಕ್ಲೋಸ್ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಗಿರೀಶ್, ಸವಿ ಗ್ರ್ಯಾಂಡ್ ಹೋಟೆಲ್ ಕೂಡ ಕ್ಲೋಸ್ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ, ತಾವು ಅಲ್ಲೇ ಇದ್ದೀರಿ. ಯಾಕೆ ಸಿಲಿಂಡರೇ ಸಪ್ಲೈ ಆಗ್ತಾ ಇಲ್ವಾ ಅಥವಾ ಮುಗಿದು ಹೋಯ್ತಾ? ಅಟ್ಲೀಸ್ಟ್ ಮೇನ್ ಡೀಲರ್ಗಳು ಸಪ್ಲೈ ಮಾಡೋದಕ್ಕೆ ಏನು ಉತ್ತರ ಕೊಡ್ತಾ ಇದ್ದಾರೆ ಅಂತ. ಕಂಪ್ಲೀಟ್ ಆಗಿ ಹೋಟೆಲ್ ಕ್ಲೋಸ್ ಮಾಡಿದ್ರೆ ಅತಿ ದೊಡ್ಡ ಲಾಸ್ ಅಲ್ಲ ಇದು?
ಶ್ರುತಿ, ಹೌದು, ಏನು ಸವಿಸಾಗರ್ ಹೋಟೆಲ್ ಇದೆ, ಈ ಒಂದು ಹೋಟೆಲ್ ಸಿಲಿಂಡರ್ ಅಸ್ತವ್ಯಸ್ತ ಆಗಿದೆ ಅಂತ ಎಲ್ಲರೂ ಕೂಡ ಗೊತ್ತಿರತಕ್ಕಂತಹ ವಿಚಾರ. ಈ ಒಂದು ಹಿನ್ನೆಲೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಹೀಗಾಗಿ ಆ ಒಂದು ಹೋಟೆಲ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಆದ್ರೆ ಅದೇ ರಸ್ತೆಯಲ್ಲಿ, ಅಂದ್ರೆ ಅದರ ಪಕ್ಕದ ರಸ್ತೆಯಲ್ಲಿರುವ ಮೋದಿ ಆಸ್ಪತ್ರೆ ಏನಿದೆ, ಈ ಒಂದು ರಸ್ತೆಯಲ್ಲಿರ್ತಕ್ಕಂತಹ ಏನು ಕದಂಬ ವೆಜ್ ಹೋಟೆಲ್ ಏನಿದೆ, ಈ ಒಂದು ಹೋಟೆಲ್ ಸಾಕಷ್ಟು ಅತಿ ಅದ್ಭುತವಾದಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಹೋಗ್ಬೋದು, ಏನು ಈ ಒಂದು ಹೋಟೆಲ್ನಲ್ಲಿ ಎಲ್ಲರೂ ಕೂಡ ಅವರ ಇಷ್ಟಪಟ್ಟ ತಿಂಡಿ ತಿನಿಸುಗಳನ್ನ ತಿಂತಾ ಇರೋದನ್ನ ನೀವು ನೋಡ್ತಾ ಹೋಗ್ಬೋದು. ಆದ್ರೆ ಒಂದೇ ಒಂದು ವ್ಯತ್ಯಯ ಅಂತ ಹೇಳಿದ್ರೆ ಇಲ್ಲಿ ಪೂರಿ ಸಿಗ್ತಾ ಇಲ್ಲ ಅನ್ನೋದು. ಯಾಕಂದ್ರೆ ಪೂರಿಯನ್ನ ಮಾಡ್ಲಿಕ್ಕೆ ಸಾಕಷ್ಟು ರೀತಿಯ ಆಯಿಲ್ ಅನ್ನ ಇವರು ಹೀಟ್ ಮಾಡಬೇಕಾಗುತ್ತೆ, ಅದರಲ್ಲಿ ಸಾಕಷ್ಟು ರೀತಿಯ ಗ್ಯಾಸ್ ಕೂಡ ಏನು ಖರ್ಚಾಗಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಪೂರಿಯನ್ನ ಈ ಒಂದು ಹೋಟೆಲ್ ನಲ್ಲೂ ಕೂಡ ಮಾಡ್ತಾ ಇಲ್ಲ. ನಾನು ಏನು ಇಲ್ಲಿ ಕೂತಿರುವ ಕೆಲವೊಂದು ಕಸ್ಟಮರ್ಸ್ ಗಳನ್ನ ಮಾತಾಡ್ತಾ ಹೋಗ್ತೀನಿ, ನೋಡೋಣ ಯಾವ ರೀತಿ ಅವರು ಈ ಒಂದು ಹಿನ್ನೆಲೆ ಏನಾಗ್ತಾ ಇದೆ, ಗ್ಯಾಸ್ ಸಿಗ್ತಾ ಇಲ್ಲ, ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ. ಸರ್, ಏನ್ ಹೇಳ್ತೀರಾ? ಗ್ಯಾಸ್ ಸಪ್ಲೈ ಕಡಿಮೆ ಆಗ್ತಾ ಇದೆ, ನಿಮಗೆ ಬೇಕಾದಂತಹ ತಿಂಡಿ ತೀರ್ಥ ಸಿಗ್ತಾ ಇಲ್ಲ, ಗ್ಯಾಸ್ ಸಪ್ಲೈ ಒಂದ್ ಕಡೆ ಕಡಿಮೆ ಆಗ್ತಾ ಇದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಹೌದು, ಗ್ಯಾಸ್ ಸಿಗ್ತಾ ಇಲ್ಲ, ಸ್ವಲ್ಪ ಕಷ್ಟ ಆಗಿದೆ. ಈಗ ಏನಾಗ ಬೇಜಾರಾಗುತ್ತೆ, ಮತ್ತೆ ಬಟ್ ಮುಂದೆ ನೋಡೋಣ ಏನಾಗುತ್ತೆ ಅಂತ. ದೇಶ ಸಮಸ್ಯೆ ಇದೆ, ಅದಕ್ಕೋಸ್ಕರ. ಸೊ ಇನ್ನು ಸಾಕಷ್ಟು ಜನ ಕಸ್ಟಮರ್ಸ್ ಗಳಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮಗೆ ಇಷ್ಟವಾದಂತಹ ಪೂರಿ ಸಿಗ್ತಾ ಇಲ್ಲ, ಗ್ಯಾಸ್ ಸಮಸ್ಯೆಯಿಂದ ಏನ್ ಹೇಳ್ತೀರಾ? ಏನ್ ಹೇಳಿ, ನಿಮಗೆ ಇಷ್ಟವಾದಂತಹ ಒಂದು ತಿಂಡಿ ಪೂರಿ ಸಿಗ್ತಾ ಇಲ್ಲ, ಗ್ಯಾಸ್ ಸಮಸ್ಯೆಯಿಂದ ಏನ್ ಹೇಳ್ತೀರಾ? ಅದು ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಂಡು ಯಾವ್ದು ಬೇಕೋ ಅದು ತಿಂತೀವಿ. ಬಟ್ ಅಂಥದ್ದೇ ಬೇಕು ಇಂಥದ್ದೇ ಬೇಕು ಅಂದ್ರೆ ನಮಗೆ ಈ ಟೈಮ್ನಲ್ಲಿ ಆಗಲ್ಲ. ಇದು ಪ್ರಪಂಚಕ್ಕೆ ಬಂದಿರೋದು ಎಫೆಕ್ಟು. ನಾವೊಬ್ಬರು ಕೂತ್ಕೊಂಡು ಇಲ್ಲಿ ಏನ್ ಮಾಡೋದು ಹೇಳಿ? ನಮಗಿಂತ ಎಷ್ಟು ಕಷ್ಟಪಡ್ತಿದ್ದಾರೆ ಬೇರೆ ಹೊರಗಡೆ ದೇಶದಲ್ಲಿ, ಬೇರೆ ರಾಜ್ಯದಲ್ಲಿ, ಅದನ್ನ ನೋಡಿ ನಾವು ತೃಪ್ತಿ ಪಡ್ಕೊಂತೀವಿ. ಸೊ ಶ್ರುತಿ, ಈ ಒಂದು ಏನು ಈ ರೀತಿಯ ಕೆಲವೊಂದು ಸನ್ನಿವೇಶಗಳನ್ನು ನಾವು ಕೆಲವೊಂದು ಹೋಟೆಲ್ಗಳಲ್ಲಿ ನೋಡಬಹುದು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಸಿಲಿಂಡರ್ನ ಸ್ಟಾಕ್ ಅನ್ನ ಇವರು ಇಟ್ಕೊಂಡಿರಬಹುದು. ಈ ಒಂದೇ ಒಂದು ಉದ್ದೇಶದಿಂದ ಎಲ್ಲಾ ರೀತಿಯ ತಿಂಡಿ ತಿನಿಸನ್ನು ಕೊಡ್ತಾ ಇದ್ದಾರೆ. ಆದರೆ ಎಲ್ಲಾ ಹೋಟೆಲ್ಗಳಲ್ಲೂ ಈ ರೀತಿಯ ಸನ್ನಿವೇಶ ಸಿಗೋದಿಲ್ಲ ಅನ್ನೋದು ಸದ್ಯದ ಮಾಹಿತಿ. ಶ್ರುತಿ, ಓಕೆ ಗಿರೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದೆಲ್ಲ ಪ್ರಮುಖ ಹೋಟೆಲ್ಗಳಲ್ಲಿ ಇಂಥದ್ದೇ ಪರಿಸ್ಥಿತಿ. ಗ್ರಾಹಕರು ಅಡ್ಜಸ್ಟ್ ಆಗಿದ್ದಾವ್ರೆ ಬಿಡಿ, ಏನ್ ಸಿಗುತ್ತೋ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಅಟ್ಲೀಸ್ಟ್ ಒಂದು ಊಟ ತಿಂಡಿ ಸಿಕ್ಕರೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿಗೆ ಗ್ರಾಹಕರು ಬಂದಿದ್ದಾರೆ. ಅಟ್ಲೀಸ್ಟ್ ಅಷ್ಟನ್ನಾದ್ರೂ ಸಿದ್ಧ ಮಾಡೋದಕ್ಕೆ ಸಿಲಿಂಡರ್ ಸಿಕ್ಕರೆ ಸಾಕು ಅಂತ ಹೋಟೆಲ್ನವರು ಕೂಡ ನೆಚ್ಕೊಂಡಿದ್ದಾರೆ. ಈಗ ಇರುವ ಸಿಲಿಂಡರ್ಗಳಲ್ಲಿ ಅಡುಗೆ ಊಟ ತಯಾರಾಗ್ತಾ ಇದೆ ಕೆಲವೊಂದಷ್ಟು ಕಡೆ, ಆದ್ರೆ ಬಹುತೇಕ ಹೋಟೆಲ್ಗಳು ಈ ರೀತಿ ಇವತ್ತು ಬೆಳಗ್ಗೆದ್ದು ನೋಡಿದ್ರೆ ಶಟರ್ ಎಳೆದಿದೆ. ಅಲ್ಲಿ ಇಲ್ಲಿ ಯಾಕೆ ನಮ್ಮ ಆಫೀಸ್ ಮುಂದ್ಗಡೆ ಇರುವಂತಹ ಪ್ರಮುಖ ಹೋಟೆಲ್ಗಳೇ ಕ್ಲೋಸ್ ಆಗ್ಬಿಟ್ಟಿದೆ. ನಮ್ಮ ಸಿಬ್ಬಂದಿ ಕೂಡ ಪರದಾಡ್ತಿದ್ದಾರೆ, ಬೆಳಗ್ಗೆಯಿಂದ ಟೀ ಸಿಗ್ತಾ ಇಲ್ಲ, ಕಾಫಿ ಸಿಗ್ತಾ ಇಲ್ಲ ಅಂತ. ಹಂಗಾಗಿ ಕೆಲ್ಸಕ್ಕೆ ಬರೋರು ಬಹುತೇಕ ಹೋಟೆಲ್ ಮೇಲೆ ಡಿಪೆಂಡ್ ಆಗಿರೋರು, ಅರ್ಲಿ ಮಾರ್ನಿಂಗ್ ಕೆಲ್ಸಕ್ಕೆ ಹೋಗೋರೆಲ್ಲ ಹೋಟೆಲ್ ಮೇಲೆ ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ವಾಸ ಮಾಡ್ತಾರೋ ಡಿಪೆಂಡ್ ಆಗಿರೋದು ಹೋಟೆಲ್ಗಳಲ್ಲೇ. ಟೀ ಕಾಫಿ ಊಟ ತಿಂಡಿ ಸಿಗಬೇಕು ಅಂತ ಅಂದ್ರೆ, ಬಟ್ ಹಿಂಗೆ ಕ್ಲೋಸ್ ಮಾಡ್ಬಿಟ್ರೆ ಎಲ್ಲಿಗೆ ಹೋಗೋದು ಅನ್ನುವಂಥ ಪರಿಸ್ಥಿತಿ ಇದೆ.